ಹಾಯ್ ಗಾಯ್ಸ್, ನಮ್ಮಮ್ಮಿ ಇವತ್ತು ಹಾಗಲಕಾಯಿ ಪಲ್ಯ ರೊಟ್ಟಿ ಮಾಡಿದ್ದಾಳೆ. ಸ್ವಲ್ಪನೂ ಕಹಿಯಾಗಿರಲ್ಲ. ಬೇಕಿದ್ರೆ ತಿಂದು ಹೇಳ್ತೀನಿ ಹೇಗಾಗಿದೆ ಅಂತ. ಸ್ವಲ್ಪನೂ ಕಹಿ ಆಗಿಲ್ಲ. ನೀವು ಮನೆಯಲ್ಲೇ ಮಾಡ್ಕೊಳ್ಳಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸ್ವರ್ಣ ಗೌರಿ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆಲ್ಲ ಧನ್ಯವಾದಗಳು. ಬನ್ನಿ ಇವತ್ತು ಹಾಗಲಕಾಯಿ ಪಲ್ಯ ರೊಟ್ಟಿ ಮಾಡೋಣ. ವರ್ಷಕ್ಕೆ ಒಂದು ಸರಿನಾದರೂ ಹಾಗಲಕಾಯಿ ಪಲ್ಯನ ತಿನ್ನಬೇಕಂತೆ. ಕಹಿ ಇರೋ ಕಾರಣಕ್ಕೆ ತುಂಬ ಜನ ಹಾಗಲಕಾಯಿ ಪಲ್ಯನ ತಿನ್ನೋದೇ ಇಲ್ಲ. ಇವತ್ತು ನಾನು ಹೇಳೋ ರೀತಿ ಪಲ್ಯನ ಮಾಡಿ ಕಹಿ ಆಗೋದೇ ಇಲ್ಲ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಹಾಗಲಕಾಯಿ ಪಲ್ಯನ ತಿಂತಾರೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ ಹೊಟ್ಟೆ ಅಂತೂ ಬೇಗ ಹಸಿವಾಗ್ಬಿಡುತ್ತೆ. ಹಾಗಾಗಿ ಬೆಳಗ್ಗೆ ಒಂದು ಗ್ಲಾಸ್ ಗಂಜಿ ಕುಡಿದ್ರೇ ಸಮಾಧಾನ ಆಗೋದು. ಇಲ್ಲ ಅಂದರೆ ಹೊಟ್ಟೆ ಎಲ್ಲ ತಾಳ ಹಾಕೋಕ್ಕೆ ಶುರು ಮಾಡುತ್ತೆ. ನೋಡಿ, ಹಾಗಲಕಾಯಿ ಪಲ್ಯ ಮಾಡೋಕ್ಕೆ ಹಾಗಲಕಾಯಿನ ಈ ಥರ ರೌಂಡ್ ಶೇಪಲ್ಲಿ ಹೆಚ್ಕೊಂಡಿದ್ದೀನಿ. ಮೇಲೆ ನಾನೇನು ಸಿಪ್ಪೆನ ಇದು ಮಾಡಿಲ್ಲ, ಹಾಗೇ ರೌಂಡ್ ಶೇಪಲ್ಲಿ ಹೆಚ್ಕೊಂಡು ಒಂದು ಸ್ವಲ್ಪ ಉಗುರು ಬೆಚ್ಚಗಿನ ನೀರಿಗೆ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಒಂದು 5 ನಿಮಿಷ ಹಾಕಿಟ್ಟಿದ್ದೀನಿ. ಇದನ್ನು ಒಂದು 2-3 ಸರಿ ಕ್ಲೀನಾಗಿ ತೊಳಿಬೇಕು. ಆಮೇಲೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆ ಹಾಕಿಟ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ ಕರಿಬೇವನ್ನ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಮನೇಲಿ ಮೊಸರು ಹೆಪ್ಪ ಹಾಕಿದ್ದೆ, ಹಾಗಾಗಿ ಮೊಸರು ಸೌತೆಕಾಯನ್ನು ಕಲಸಿ ಇಟ್ಕೊಂಡಿದ್ದೆ. ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಆಮೇಲೆ ಹೆಚ್ಚಿದ ಈರುಳ್ಳಿ ಮತ್ತು ಕರಿಬೇವನ್ನ ಹಾಕಿ ಬಾಡಿಸ್ತಾ ಇದ್ದೀನಿ. ಚೆನ್ನಾಗಿ ಎಣ್ಣೆ ಎಲ್ಲ ಹಿಡಿಯೋ ಥರ ಒಂದು ಸರಿ ಬಾಡಿಸಿ ಇದನ್ನು. ಇದು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಹುರಿಬೇಕು ಚೆನ್ನಾಗಿ. ನೋಡಿ, ಇವಾಗ ಇದು ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ಹೆಚ್ಕೊಂಡು ಇಟ್ಕೊಂಡಿದ್ನಲ್ಲ ಹಾಗಲಕಾಯಿನ, ಅದನ್ನೆಲ್ಲ ನೀರಿಂದ ತೆಗೆದು ಇದಕ್ಕೆ ಹಾಕ್ತಾ ಇದ್ದೀನಿ. ಎಲ್ಲನೂ ನೀರಿಂದ ತೆಗೆದು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಇದನ್ನು ಕೂಡ ಈ ಪಲ್ಯ ಮಾಡಬೇಕಾದ್ರೆ ಮೇನಾಗಿ ಹಾಗಲಕಾಯಿನ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಹುರಿಬೇಕು. ಇದೇ ಮೇನ್ ಟಿಪ್ಸ್ ಅಂದರೆ ಇದರಲ್ಲಿ. ನೋಡಿ, ಎಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಒಂದು 5-10 ನಿಮಿಷ ಹುರಿಬೇಕು. ಒಂದು ಸ್ವಲ್ಪ ಎಣ್ಣೆ ಹಿಡಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿದ ಮೇಲೂ ಕೂಡ ಚೆನ್ನಾಗಿ ಬಾಡಿಸ್ಬೇಕು. ಇದನ್ನು ಚೆನ್ನಾಗಿ ಹುರಿಬೇಕು. ನೋಡಿ, ನಾನು ಒಂದು 5-10 ನಿಮಿಷ ಚೆನ್ನಾಗಿ ಹುರಿದಿದ್ದೀನಿ. ನೋಡಿ, ಈ ಥರ ಕಲರ್ ಎಲ್ಲ ಚೇಂಜ್ ಆಗಿದೆ. ಈ ಥರ ಚೇಂಜ್ ಆಗೋ ತನಕನೂ
ಹುರಿಬೇಕು. ನಾನು ಮೊದಲೇ ಹುಣಸೆಹಣ್ಣು ನೆನೆ ಹಾಕೊಂಡು ಇಟ್ಕೊಂಡಿದ್ನಲ್ಲ, ಅದನ್ನೆಲ್ಲ ಕಿವುಚ್ಬಿಟ್ಟು ಅದರ ರಸನ ಇವಾಗ ಸೇರಿಸ್ತೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ ಹುಣಸೆ ಹುಳಿ ರಸನ. ಇವಾಗ ಬೆಲ್ಲ ಸೇರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಬೆಲ್ಲ ಜಾಸ್ತಿನೇ ಸೇರಿಸಿ, ಆದರೆ ಕಹಿ ಆಗಲ್ಲ. ಬೆಲ್ಲ ಸೇರಿಸೋದ್ರಿಂದ ಒಂದು ಸ್ವಲ್ಪ ಕಹಿ ಅಂಶನ ಹಿಡಿಯುತ್ತೆ. ಹುಳಿ ಆಮೇಲೆ ಬೆಲ್ಲ ಹಾಕೋದ್ರಿಂದ ಜಾಸ್ತಿ ಹಾಗಲಕಾಯಿ ಪಲ್ಯ ಕಹಿ ಆಗೋದಿಲ್ಲ. ಒಂದು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ಇವಾಗ ಒಂದು ಸರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇದನ್ನು ಮೇಲ್ಗಡೆ ಮುಚ್ಚಿಬಿಟ್ಟು ಬೇಯಿಸಬೇಕು. ನೋಡಿ, ಒಂದು 5 ನಿಮಿಷ ಮತ್ತೆ ನಾನು ಬೇಯಿಸ್ಕೊಂಡೆ. ಇವಾಗ ತೆಗೆದು ನೋಡ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಬೆಂದಿದೆ ಎಲ್ಲ. ಬೆಲ್ಲನೂ ಕರಗಿದೆ, ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಅರಿಶಿನದ ಪುಡಿನ ಹಾಕೋತಾ ಇದ್ದೀನಿ. ಮತ್ತು ಅಚ್ಕಾರದ ಪುಡಿನ ಹಾಕೋತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಮಸಾಲ ಪೌಡ್ರ್ ಇದ್ದರೆ ಮಸಾಲ ಪೌಡ್ರ್ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಮಸಾಲ ಪೌಡ್ರನ್ನ ಯೂಸ್ ಮಾಡ್ತಾ ಇಲ್ಲ. ಆಮೇಲೆ ಶೇಂಗದ ಪುಡಿನ ಹಾಕೋತಾ ಇದ್ದೀನಿ. ಶೇಂಗದ ಪುಡಿನ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಇದೆಲ್ಲ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮತ್ತೆ ಒಂದು ಸರಿ ಮಿಕ್ಸ್ ಮಾಡಿ. ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಹಾಗಲಕಾಯಿ ಪಲ್ಯ ರೆಡಿ ಆಯಿತು. ಈ ಥರ ಮಾಡ್ಕೊಂಡು ನೋಡಿ, ಒಂದು ಸ್ವಲ್ಪನೂ ಕಹಿ ಆಗಲ್ಲ, ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ಮನೆಯಲ್ಲಿ. ಹಾಗಲಕಾಯಿ ಪಲ್ಯದ ಜೊತೆಗೆ ಬಿಸಿ ರೊಟ್ಟಿ ಅಂತೂ ಬೇಕೇ ಬೇಕಲ್ವ, ಹಾಗಾಗಿ ರೊಟ್ಟಿ ಮಾಡಿದೆ. ಚಪಾತಿಗೂ ಕೂಡ ಹಚ್ಕೊಂಡು ತಿನ್ಬೋದು, ಆದರೆ ರೊಟ್ಟಿಗೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗಲಕಾಯಿ ಪಲ್ಯ. ನೋಡಿ, ನನ್ನ ಮಗನಿಗೆ ಹಾಗಲಕಾಯಿ ಪಲ್ಯ ರೊಟ್ಟಿನ ಹಾಕ್ಕೊಟ್ಟಿದ್ದೀನಿ. ಅವನು ತುಂಬ ಇಷ್ಟಪಟ್ಟೆ ತಿಂದ. ಪಲ್ಯ ಕೂಡ ಎಲ್ಲನೂ ಖಾಲಿ ಮಾಡಿದ್ದ. ಈ ರೀತಿ ನಿಮ್ಮ ಮಕ್ಳಿಗೂ ಕೂಡ ಕಹಿ ಆಗದೇ ಇರೋ ರೀತಿ ಪಲ್ಯನ ಮಾಡಿ ತಿನ್ನಿಸಿ. ಹಾಗಲಕಾಯಿ ಪಲ್ಯ ತುಂಬಾ ಒಳ್ಳೆಯದು. ಅವನು ತಿಂದ್ಬಿಟ್ಟು ಹೇಳ್ತಾನೆ ನೋಡಿ ಇವಾಗ ಹೇಗಾಗಿದೆ ಅಂತಲೂ. ಸ್ವಲ್ಪನೂ ಕಹಿ ಆಗಿಲ್ಲ. ನೀವು ಮನೆಯಲ್ಲೇ ಮಾಡ್ಕೊಳ್ಳಿ. ನಾನಿನ್ನೂ ರೊಟ್ಟಿ ಮಾಡ್ತಾ ಇದ್ದೆ. ಆಗಲೇ ನನ್ನ ಮಗನ ಸ್ಕೂಲ್ಗೆ ಟೈಮ್ ಆಗಿತ್ತು. ನೋಡಿ, ನಾನು ಟಿಫಿನ್ ಬಾಕ್ಸು ಕೂಡ ಹಾಗಲಕಾಯಿ ಪಲ್ಯ ಆಮೇಲೆ ರೊಟ್ಟಿನ ಹಾಕಿ ಕಟ್ತಾ ಇದ್ದೀನಿ. ನಾನು ಯೂಶ್ವಲಿ ರೊಟ್ಟಿ, ಚಪಾತಿ, ದೋಸೆ ಈ ಥರ ಮಾಡಿದರೆ ಬಾಕ್ಸ್ಗೂ ಕೂಡ ಅದನ್ನೇ ಹಾಕಿ ಕಳಿಸ್ತೀನಿ. ಇದ್ರ ಜೊತೆಗೆ ಆ್ಯಪಲ್ ಕೂಡ ಕೊಯ್ದಿಟ್ಟಿದ್ದೆ, ಅದನ್ನು ಹಾಕಿ ಬಾಕ್ಸ್ ಕಟ್ಟಿ ನನ್ನ ಮಗನ್ನ ಕಳಿಸ್ತಾ ಇದ್ದೀನಿ ಮೊದಲು ಸ್ಕೂಲಿಗೆ. ಆಮೇಲೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂತ ನನ್ನ ಮಗನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಗ್ಯಾಸ್ ಅದೆಲ್ಲ ಕ್ಲೀನ್ ಮಾಡಿಕೊಂಡು ನನ್ನ ಮಗಳಿಗೂ ಊಟ ಮಾಡಿಸ್ಬಿಟ್ಟು ಆಮೇಲೆ ನಾನು ಊಟ ಮಾಡ್ತಾಯಿದ್ದೆ. ನನಗಂತೂ ಹೊಟ್ಟೆ ತುಂಬ ಹಸಿತಾ ಇತ್ತು, ಯಾವಾಗ ತಿಂತೀನೋ ಅನ್ನೋ ಥರ ಆಗಿಬಿಟ್ಟಿತ್ತು. ಹಾಗಾಗಿ ಫಸ್ಟ್ ಊಟ ಮಾಡಿಕೊಂಡು ಆಮೇಲೆ ಮಿಕ್ಕಿರೋ ಕೆಲಸನ ಮಾಡ್ಕೊಂಡ್ರಾಯ್ತು ಅಂತ ಊಟ ಮಾಡ್ತಾಯಿದ್ದೆ. ಹಾಗಲಕಾಯಿ ಪಲ್ಯ ಅಂತೂ ತುಂಬಾ ಚೆನ್ನಾಗಾಗಿತ್ತು, ಸ್ವಲ್ಪನೂ ಕಹಿ ಆಗಲ್ಲ. ನೀವು ಒಂದ್ಸಲಿ ಈ ರೀತಿ ಪಲ್ಯನ ಮನೆಯಲ್ಲಿ ತಯಾರು ಮಾಡಿಕೊಂಡು ಊಟ ಮಾಡಿ ಆಮೇಲೆ ಹೇಗಾಗಿತ್ತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಕಹಿ ಆಗಿತ್ತಾ ಇಲ್ವಾ ಅಂತೇಳಿ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಪ್ರತಿಯೊಬ್ಬರಿಗೆ ಹೆಲ್ಪ್ ಆಗೋ ಅಂಥ ವಿಷಯಗಳನ್ನೇ ನಾನು ವಿಡಿಯೋ ಮಾಡ್ತಾಯಿದ್ದೀನಿ.
ಹಾಗಾಗಿ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಮತ್ತು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನನ್ನ ಮಗಳಿಗೆ ಸ್ನಾನ ಮಾಡಿಸ್ಬೇಕು, ಮನಸ್ಬೇಕು. ಅವಳಿಗೆ ನಿದ್ದೆ ಬಂದಿದೆ. ಇವಾಗ ಹೊರಗಡೆ ಒಂದು ರೌಂಡ್ ಹೋಗಿ ಬಂದಿದ್ದಾಳೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಬಾಯ್.